ಶುಗರ್ ಇರೋರಿಗೆ ನೆಕ್ಸ್ಟ್ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಶುಗರ್ ನಿಲ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರುಂಬ ಎಂದರೆ ತಮಿಳಿನಲ್ಲಿ ಕಬ್ಬು ಎಂದರ್ಥ. ಇಲ್ಲಿರುವ ಈಶ್ವರನ ಶಿವಲಿಂಗ ಕಬ್ಬುಗಳ ಗೊಂಚಲಿನಂತೆ ಇರುವುದರಿಂದ ಇದನ್ನು ಕರುಂಬೇಶ್ವರ ಅಂತ ಕರೀತಾರೆ. ಇದು ಕರುಂಬೇಶ್ವರ ದೇವಸ್ಥಾನ. ಇಪ್ಪತ್ನಾಲ್ಕು ದಿವಸ ಜಪ ಮಾಡಬೇಕು. ಮತ್ತು 25ನೇ ದಿನ ಬಿಟ್ಟು 26ನೇ ದಿವಸ ಡಾಕ್ಟ್ರ್ ಹತ್ರ ಹೋಗಿ ಶುಗರ್ ಚೆಕಪ್ ಮಾಡಿಸಿದ್ರೆ ಅದು ಅವಾಯ್ಡ್ ಆಗಿರುತ್ತೆ, ಅಂದರೆ ನಾರ್ಮಲ್ ಬಂದಿರುತ್ತೆ ಅಂತ ಒಂದು ನಂಬಿಕೆ. ಶುಭೋದಯ ವೀಕ್ಷಕರೇ, ಇವತ್ತು ನಾವು ಇಲ್ಲಿ ಎಲ್ಲಿದ್ದೀವಿ ಚಿಕ್ಕಪ್ಪ? ತಂಜಾವೂರಲ್ಲಿದ್ದೀವಿ. ತಂಜಾವೂರಿಂದ ನಾವೀಗ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ ದೇವಸ್ಥಾನ ಯಾವುದು, ಅದರ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ ನೋಡ್ಕೊಂಡು ಬರೋಣ. ಆ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಚಿಕ್ಕಪ್ಪ ಕೊಡ್ತಾರೆ. ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ಕರುಂಬೇಶ್ವರ ದೇವಸ್ಥಾನ ಅಂತ. ಅದು ವಿಜ್ಞಾನಕ್ಕೆ ಒಂದು ಸವಾಲಾಗಿರುವಂಥ ದೇವಸ್ಥಾನ. ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಂತೆ ಅಂತ ಹೇಳ್ತಾರೆ. ಆದರೆ ಏನಪ್ಪ ಅಂದರೆ ಅಲ್ಲಿ ಈಗ ನಾವು ಆ ದೇವಸ್ಥಾನಕ್ಕೆ ಹೋದ್ರೆ ಶುಗರ್ ಇರೋರಿಗೆ ನೆಕ್ಸ್ಟ್ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಶುಗರ್ ನಿಲ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕ್ಯೂರಿಯಾಸಿಟಿ ಅದು ಹೆಂಗಾಗುತ್ತೆ ಏನು ನೋಡೋಣ ಅಂತ. ಅದಕ್ಕೆ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಏನೇನು ವಿಧಿ ವಿಧಾನಗಳು ಯಾವ್ಯಾವ ಥರ ಇದೆ ಏನು ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ವಿಚಾರ ಮಾಡಿ ಯಾವ ಥರ ಮಾಡಬೇಕು, ಯಾವ ಥರ ನಡ್ಕೋಬೇಕು ಅಂತ ನೋಡ್ಬಿಟ್ಟು ನಿಮ್ಗೆ ಆಮೇಲೆ ಇನ್ನು ಡೀಟೇಲಾಗಿ ಹೇಳ್ತೀವಿ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ ಅಷ್ಟೇ. ತಂಜಾವೂರಿಂದ 33 ಕಿಲೋಮೀಟ್ರು, ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಹೋದರೆ ಸಕ್ಕರೆ ಕಾಯಿಲೆ, ಥೈರಾಯ್ಡು ಮತ್ತಿತರ ಕಾಯಿಲೆಗಳಿದ್ದರೆ ಗುಣಮುಖರಾಗ್ತಾರೆ ಅಂತೇಳೋದು ಅಲ್ಲಿನ ಒಂದು ವಾಡಿಕೆ. ನಮಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಬಟ್ ಯೂಟ್ಯೂಬಲ್ಲಿ ನಾವು ನೋಡಿದ್ವಿ. ಬೇರೆ ಕಡೆ ಎಲ್ಲ ನಾವು ಬೇರೆ ಕಡೆ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ವಿ, ನೋಡಿದ್ವಿ. ಬನ್ನಿ ಇವತ್ತು ಅದ್ರ ಬಗ್ಗೆ ನಾವು ಏನು ಕಂಡ್ವಿ, ಏನು ತಿಳ್ಕೊಂಡ್ವಿ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀವಿ. ಬನ್ನಿ ಹೋಗಿ ಬರೋಣ. ವೀಕ್ಷಕರೇ ನೋಡಿ, ಇಲ್ಲಿ ನಾವು ಈಗ ಮೇನ್ ರೋಡಿಂದ ಬಂದು ಎಡಗಡೆ ತಗೊಂಡಿದ್ದೀವಿ. ನಾವೀಗ ಹೋಗ್ತಾ ಇರೋದು ವೆನ್ನಿ ಕರುಂಬೇಶ್ವರ್ ದೇವಾಲಯಕ್ಕೆ. ಇದಿರೋದು ಕೋಯಿಲ್ ವೆನ್ನಿ ಎಂಬ ಊರಿನಲ್ಲಿ, ತಮಿಳುನಾಡಿನ ತಿರುವರೂರ್ ಡಿಸ್ಟ್ರಿಕ್ಟಲ್ಲಿ. ಇದು ಶಿವನ ದೇವಾಲಯ. ಇಲ್ಲಿ ಪಾರ್ವತಿಯನ್ನು ಸೌಂದರ್ಯಯಾಗಿ ಅಂತ ಕರೀತಾರೆ. ಕರುಂಬ ಎಂದರೆ ತಮಿಳಿನಲ್ಲಿ ಕಬ್ಬು ಎಂದರ್ಥ. ಇಲ್ಲಿರುವ ಈಶ್ವರನ ಶಿವಲಿಂಗ ಕಬ್ಬುಗಳ ಗೊಂಚಲಿನಂತೆ ಇರುವುದರಿಂದ ಇದನ್ನು ಕರುಂಬೇಶ್ವರ ಅಂತ ಕರೀತಾರೆ. ಮೊದಲು ಇಲ್ಲಿ ರವೆ ಮತ್ತು ಸಕ್ಕರೆಯನ್ನು ತಂದು ಒಂದು ಕಡೆ ಹಾಕ್ತಾಯಿದ್ರು. ಅದರಿಂದ ಡಯಾಬಿಟಿಸ್ ಕಾಯಿಲೆ ವಾಸಿಯಾಗತ್ತೆ ಅಂತ ಒಂದು ನಂಬಿಕೆ ಇತ್ತು. ಈಗ ಆ ರೀತಿ ಮಾಡಬೇಡಿ ಅಂತ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಏನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ನಾವು ನಿಮಗೆ ಅದನ್ನು ಹೇಳ್ತೀವಿ. ವೀಕ್ಷಕರೇ, ನಿಮಗೆ ಆಗಲೇ ಹೇಳಿದಾಗೆ ನಾವು
ನಿಮಗೆ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ ನೋಡಿ. ಇದೇ ಆ ವಿಶೇಷವಾದ ದೇವಸ್ಥಾನ. ಇದು ಕರುಂಬೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಬಂದವರಿಗೆ ಯಾವುದೇ ಸಕ್ಕರೆ ಕಾಯಿಲೆ ಇದ್ದರೂ ಹಾಗೂ ಥೈರಾಯ್ಡ್ ಇದ್ದರೂ ಮತ್ತಿತರ ಹೊಟ್ಟೆ ನೋವು ಮತ್ತಿತರ ಕಾಯಿಲೆಗಳಿದ್ದರೂ ಎಲ್ಲ ವಾಸಿಯಾಗತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಈಗ ಸಮಯ 9:45. ದೇವಸ್ಥಾನ ಓಪನ್ ಇದೆ, ಬಟ್ ಗರ್ಭಗುಡಿ ಓಪನ್ ಆಗೋದು 10:30ಗೆ. ಅರ್ಚಕರು ಬರಬೇಕು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಇಲ್ಲಿ ಸುತ್ತಮುತ್ತ ಒಳ್ಳೆ ಪ್ರಶಾಂತವಾದ ವಾತಾವರಣ ಇದೆ, ನೋಡ್ಬೋದು ನೀವಿಲ್ಲಿ. ಇಲ್ಲೊಂದು ಕೆರೆ ಸಹ ಇದೆ, ತುಂಬ ಚೆನ್ನಾಗಿದೆ ಕೆರೆ. ಅಕ್ಕಿಗಳ ಇಂಚರ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ, ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಹೇಗಿದೆ, ಅದರ ಮಹಿಮೆ ಏನು ಅಂತ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ. ನೋಡಿ, ತುಂಬಾ ಸೊಗಸಾಗಿರುವಂತಹ ವಾತಾವರಣ. ನಾವು ಬೇಗ ಬಂದಿರೋದ್ರಿಂದ ನಮಗೊಂದಷ್ಟು ಇಲ್ಲಿ ಸಮಯ ಕಳೆಯೋದಕ್ಕೆ ಸಮಯ ಸಿಕ್ಕಿದೆ. ನೋಡಿ, ಇದೇ ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಹತ್ರ ವಾಶ್ರೂಮ್ಸು ಅವೈಲಬಲ್ ಇದೆ, ನೀವು ನೋಡ್ಬೋದಲ್ಲಿ. ಸೊ ಅದೊಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಿಮಗೋಸ್ಕರ ಫೋಟೋ ಹಾಕಿದ್ದೀವಿ ನೋಡಿ. ದೇವ್ರ ಹತ್ರ ಅರ್ಚನೆ ಮಾಡಿಸಿ ವಿಭೂತಿ ಕೊಟ್ಟಿದ್ದಾರೆ. ಈ ಶುಗರ್ ಇರೋರಿಗೆ ಪ್ರತಿದಿನ ಮನೆಯಲ್ಲಿ ಸ್ನಾನ ಮಾಡಿ ಹಣೆಗೆ ಇಟ್ಕೊಂಡು ತಾಮ್ರದ ಲೋಟದಲ್ಲೋ ಅಥವಾ ಚೊಂಬೆಲೋ ಒಂದು ಚುಟಿಕೆ ವಿಭೂತಿ ಪೌಡ್ರ್ ಹಾಕಿ ಕುಡಿದು ಮತ್ತು ಓಂ ಕರುಂಬೇಶ್ವರಾಯ ನಮಃ ಅಂತ 24 ಸಲ ಜಪ ಮಾಡಿ ಆಮೇಲೆ ಒಂದು 10 ನಿಮಿಷ ಬಿಟ್ಟು ಕಾಫಿನೋ ಟೀನೋ ಏನಾದ್ರು ಕುಡಿಬೋದು. ಸಂಜೆ ಮತ್ತು ವಿಭೂತಿ ಕೈಕಾಲು ಮುಖ ತೊಳೆದು ವಿಭೂತಿ ಹಚ್ಕೊಂಡು ಓಂ ಕರುಂಬೇಶ್ವರ ನಮಃ ಅಂತ 108 ಸಲ ಜಪ ಮಾಡಬೇಕು. ಪ್ರತಿದಿನ 24 ಗಂಟೆ 24 ದಿವಸ ಜಪ ಮಾಡಬೇಕು.
ಮತ್ತು 25ನೇ ದಿನ ಬಿಟ್ಟು 26ನೇ ದಿವಸ ಡಾಕ್ಟ್ರ್ ಹತ್ರ ಹೋಗಿ ಶುಗರ್ ಚೆಕಪ್ ಮಾಡಿಸಿದ್ರೆ ಅದು ಅವಾಯ್ಡ್ ಆಗಿರುತ್ತೆ, ಅಂದರೆ ನಾರ್ಮಲ್ ಬಂದಿರುತ್ತೆ ಅಂತ ಒಂದು ನಂಬಿಕೆ. ಇದು ನಾನ್ ವೆಜ್ ಎಲ್ಲ ತಿನ್ಬೋದಾ? ನಾನ್ ವೆಜ್ಜು ತಿನ್ನಬಾರ್ದು 24 ದಿವಸ. ನಾನ್ ವೆಜ್ ತಿನ್ನೋಂಗಿಲ್ಲ, ಡ್ರಿಂಕ್ಸ್ ಮಾಡೋಂಗಿಲ್ಲ. ಹೌದು. ಸೊ ಇಲ್ಲಿ ಹೇಳಿದಂತೆ ನಾವು ನಡ್ಕೊಂಡು ನಮ್ಮ ಕಾಯಿಲೆ ಗುಣಮುಖವಾದರೆ ಅದೆಷ್ಟು ಚೆಂದ ಅಲ್ವಾ? ಅದು ಅಲ್ಲದೆ ನಾವು ದೇವರ ಆರಾಧನೆ ಮಾಡೋದ್ರಿಂದ, ಈ ಥರ ನಡ್ಕೊಳ್ಳೋದ್ರಿಂದ ನಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಧನ್ಯವಾದಗಳು.